Hi, class 9. Sorry, class 10. So, most of the CBSE schools have completed the annual examination of class 9 and promoted you all to the class 10. Right? Okay. Annual exam ಮುಗ್ದಿದೆ. ಕ್ಲಾಸ್ 9 to 10th ಬಂದಿದ್ದೀರಾ. ಬಂದ ತಕ್ಷಣನೇ ಖುಷಿಯಾಗಿರ್ಬೇಕು. But you are not. So, more than happy, uh, you were already nervous, tensed because everyone started saying, ಇನ್ನೇನು ಕ್ಲಾಸ್ 9th ಮುಗೀತು, ಇಲ್ಲಿವರೆಗೂ ಓದಿದಂಗಲ್ಲ, ಇವಾಗಿರೋದು ಹಬ್ಬ. ಆ್ಯಂಡ್ ಇವಾಗ ನೀವು ಬೋರ್ಡ್ ಎಕ್ಸಾಮ್ ಬರೀಬೇಕು. ಸಿಲೆಬಸ್ ತುಂಬ ವ್ಯಾಸ್ಟ್ ಇರುತ್ತೆ, ತುಂಬ ಅರ್ಥ ಮಾಡ್ಕೊಳ್ಳೋದಿರುತ್ತೆ, ಎಲ್ಲ ಅಪ್ಲೈಡ್ ಇರುತ್ತೆ, ಕಾಂಪಿಟೆನ್ಸಿ ಬೇಸ್ಡ್ ಇರುತ್ತೆ. ಕ್ಲಾಸ್ 10ನಲ್ಲಿ ಗೊತ್ತಾಗೋದು ನಿಮ್ಮದು ರಿಯಾಲಿಟಿ. ಎವ್ರಿಥಿಂಗ್ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಯು ಆರ್ ಅಂಡರ್ pressure, right? More than a student, you are feeling like a pressure cooker, right? I can literally feel you that. Wait, first of all, you have completed the 9th, right? For that, and I heartily welcome you to the class 10th. Okay, as you knew, I am Janaki, your companion for learning. I am here to help you that ಕ್ಲಾಸ್ 9ಗೆ ಬಂದಿದ್ದೀರಲ್ಲ, ನೋಡಿ, ನಾನು ಕ್ಲಾಸ್ 9ಅಲ್ಲೇ ಇದ್ದೀನಿ ಸ್ಟಿಲ್, ರೈಟ್? ಯಾಕೆ ಸ್ಟಿಲ್ ಯು ಆರ್ ಆಲ್ಸೋ ಫೀಲಿಂಗ್ ಲೈಕ್ ಕ್ಲಾಸ್ 9 ಓನ್ಲಿ. ಸೊ ಫ್ರಮ್ ಕ್ಲಾಸ್ 9 to ಕ್ಲಾಸ್ 10 ಇಟ್ಸ್ ನಾಟ್ ಸೋ ಈಸಿ ಆಸ್ ಯು ಥಿಂಕ್. ಈ ಟ್ರಾನ್ಸಿಷನ್ ಅಲ್ಲಿ ಆಗುತ್ತಲ್ಲ, ಲೈಕ್ ನಾರ್ಮಲ್ ಕಾಸ್ಟ್ಯೂಮ್ ಅಲ್ಲಿ ಇರೋದು, ದೆನ್ ಸಡನ್ಲಿ ಯು ಹ್ಯಾವ್ ಶಿಫ್ಟೆಡ್ ಟು ದ ವೆರಿ ಬ್ಯೂಟಿಫುಲ್ ಡ್ರೆಸ್. ಇಟ್ಸ್ ನಾಟ್ ಸೋ ಈಸಿ ಲೈಕ್ ಅ ರೀಲ್, ಇಟ್ಸ್ ಆಕ್ಚುಲಿ ರಿಯಲ್. ಇಲ್ಲಿ ಏನಾಗುತ್ತೆ, ರಿಯಲ್ ಟ್ರಾನ್ಸಿಷನ್ ಆಗಬೇಕು, ರಿಯಲ್ ಮೂವ್ ಆನ್ ಆಗಬೇಕು ಫ್ರಮ್ ಕ್ಲಾಸ್ 9 to ಕ್ಲಾಸ್ 10. ಫಾರ್ ದ್ಯಾಟ್ you need to follow some of the tips or suggestions. As more than a teacher, as a elder sister, I'm going to give you in this session. So first thing is, move mentally from class 9 to class 10. How, ma'am? ಹೇಗೆ ಆಯ್ತಲ್ಲ, ಎಕ್ಸಾಮ್ ಬರ್ದಿದ್ದೀವಿ, ಆನ್ಯುವಲ್ ಎಕ್ಸಾಮ್ ಆಗಿದೆ, ವಿ ಹ್ಯಾವ್ ಗಾಟ್ ಸಮ್ ಹೌ ಗುಡ್ ರಿಸಲ್ಟ್, ದಟ್ 90, 80 ಆರ್ 70, 60, ರೈಟ್? ಆಯ್ತಲ್ಲ, ಕ್ಲಾಸ್ 9ಗೆ ಬಂದಿದ್ದೀವಿ ಅಲ್ಲ, ಸಾರಿ ಕ್ಲಾಸ್ 10ಗೆ ಬಂದಿದ್ದೀವಿ ಅಲ್ಲ. ನೋ. ಸೊ ಇದುವರೆಗೂ ಏನಿರುತ್ತೆ ನಿಮಗೆ, ಕ್ಲಾಸ್ 9th you were in that such mindset that where everything was ready made and where everything was phone fed. ಎಲ್ಲದು ನಿಮಗೆ ಫೋನ್ ಫೆಡ್ ಆಗ್ತಿತ್ತು. ನೋಟ್ಸ್ ಇರ್ಬೋದು, ಕ್ಲಾಸಸ್ ಇರ್ಬೋದು, ಪ್ಯಾರೆಂಟ್ಸ್ ಕೂತು ಹೋಮ್ವರ್ಕ್ ಮಾಡಿಸೋದಿರ್ಬೋದು, ಎವ್ರಿಥಿಂಗ್, ರೈಟ್? ಸೊ ಸ್ಟಾಪ್ ಡೂಯಿಂಗ್ ದಟ್ ಆಲ್ ಅಂತ ನಾ ಹೇಳ್ತಿಲ್ಲ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಎನ್ಹಾನ್ಸ್, ಯು ಹ್ಯಾವ್ ಟು ಇಂಪ್ರೂವೈಸ್ ಯುವರ್ ಸೆಲ್ಫ್. ಹೌ is that from day 1 to you have to fix your mind that before managing everything, before managing every ups and downs in the 10th, ನೀವೇನ್ ಮಾಡಬೇಕು, ಫಸ್ಟ್ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಮೈಂಡ್ ಸೆಟ್. ದಟ್ ಹೌ ದಟ್ ಈಗ 10th ಬಂದಿದ್ದೀರಾ, ಡೇ 1 ಇಂದನೇ ಯು ಹ್ಯಾವ್ ಟು ಫಿಕ್ಸ್ ಯುವರ್ ಮೈಂಡ್ ದಟ್ ಇನ್ ಅ ಪಾಸಿಟಿವ್ ವೇ, ಇನ್ ಅ ಫೋಕಸ್ಡ್ ವೇ. ಏನೇ ಅಪ್ಸ್ ಅಂಡ್ ಡೌನ್ಸ್ ಬರಲಿ, ಯಾವುದೇ ಚಾಲೆಂಜಸ್ ಬರಲಿ, ಯಾವುದೇ ಎಕ್ಸಾಮ್ಸ್ ಆಗಿರಲಿ, ಮಾಕ್ ಟೆಸ್ಟ್ ಆಗಿರಲಿ, ಯೂನಿಟ್ ಟೆಸ್ಟ್ ಆಗಿರಲಿ, ವಾಟ್ ಎವರ್ ದ ಟೆಸ್ಟ್ ಆರ್ ವಾಟ್ ಎವರ್ ದ ಚಾಲೆಂಜಸ್, ಅಪ್ಸ್ ಅಂಡ್ ಡೌನ್ಸ್, ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ, ನೀವೇನ್ ಮಾಡಬೇಕು, 100% ನಾ ಬಿಡಲ್ಲ, 100% ನಾ ಕಲಿತೀನಿ ಅಂತ ಚಾಲೆಂಜಿಂಗ್ ಆಗಿ ತಗೋಬೇಕು. For that, class 9th aliro mindset in that it's not possible. So you have to be day 1 in the focus, steady and positive, right? First thing clear. Then we'll move on to the second one. So here tumba kalilikirutte, later on we will discuss that. Second thing is stop being parasite. What do you mean by parasite? Okay, already biology class start ಮಾಡಿದ್ರು ಅನ್ಕೋಬೇಡಿ. Parasite, as we knew, most of our science students and everyone knew that parasite ಅಂದ್ರೆ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಫುಡ್ಡಿಗೋಸ್ಕರ ಡಿಪೆಂಡ್ ಆಗಿರೋದು, ವಿಚ್ ಇಸ್ ಅನೇಬಲ್ ಟು ಮೇಕ್ ಇಟ್ಸ್ ಓನ್ ಫುಡ್. ಲೈಕ್ ಹೌ ವಿ ವರ್ ಇನ್ ಕ್ಲಾಸ್ 7, 8, 9, 8 ಅಲ್ಲೆಲ್ಲ ಏನ್ ಮಾಡ್ತಿದ್ವಿ, ಪ್ಯಾರೆಂಟ್ಸ್ ಮೇಲೆ, ಟೀಚರ್ಸ್ ಮೇಲೆ ಫುಲ್ಲಿ ಡಿಪೆಂಡೆಂಟ್. ಬಟ್ ನಾವ್ ನೀವೇನಾಗ್ಬೇಕು, ಹೋಸ್ಟ್ ಆಗ್ಬೇಕು. ಹೂ ಇಸ್ ದ ಹೋಸ್ಟ್? ವಿಚ್ ಪ್ರೊವೈಡ್ the food, which able to, first of all, which is able to synthesize its own food, and also which is depending on that will also provide to them. So ಈಗ ನೀವು ಡಿಸೈಡ್ ಆಗಬೇಕು whether you become the host or the parasite, right? You have to become the host. That how? First of all, everything
ಎವ್ರಿಥಿಂಗ್ ಇನ್ ದ ಸೆನ್ಸ್ ಎವ್ರಿಥಿಂಗ್ಗೆ ನೀವು ಪೇರೆಂಟ್ಸ್ ಮೇಲೆ, ಟೀಚರ್ಸ್ ಮೇಲೆ, ಅಥವಾ ಸ್ಕೂಲಲ್ಲಿ ನೋಟ್ಸ್ ಕೊಡ್ಲಿ, ಯೂನಿಟ್ ಟೆಸ್ಟ್ ಬಂದಾಗ ಓದ್ಕೊಳ್ಳೋಣ, ಮಿಡ್ ಟರ್ಮ್ ಬಂದಾಗ ಓದ್ಕೊಳ್ಳೋಣ, ಡಿಲೇ ಮಾಡೋದು, ಯಾರಾದ್ರೂ ಹೇಳಿದ್ಮೇಲೆ ವರ್ಕ್ ಮಾಡೋಣ, ಇದನ್ನೆಲ್ಲ ಏನ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಯು ಹ್ಯಾವ್ ಟು ಡೂ ಯುವರ್ ಥಿಂಗ್ಸ್ ಆಫ್ ಬೈ ಯುವರ್ ಓನ್ ವೇ. ಕ್ಲಿಯರ್? ಫೈನ್. ಮೂವ್ ಆನ್ ಟು ದ ಥರ್ಡ್ ಒನ್. ಸೊ ಇದುವರೆಗೂ up to class 9 we were having so many worksheets, notes which are given by the teachers, school, right? So ಅದನ್ನಷ್ಟೇ ಫಾಲೋ ಮಾಡ್ತಿದ್ವಿ, ಬರ್ತಿತ್ತು, ಅದರಿಂದಾನೆ ಗುಡ್ ಮಾರ್ಕ್ಸ್ ವಿ ವರ್ ಗೆಟಿಂಗ್ 80, 95, sometimes 100 out of 100, ರೈಟ್? ಬಟ್ 10th ಅಲ್ಲಿ ನೋ, ಅದಾಗಲ್ಲ, ಅದಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು, ಅಲಾಂಗ್ ವಿತ್ ದೋಸ್ ರೆಫರೆನ್ಸಸ್, ಫಸ್ಟ್ ಪ್ರೈಮ್ ಫೋಕಸ್ ಈಸ್ ಶುಡ್ ಬಿ ಟು ದ NCERT. I suggest master the NCERT, follow the NCERT, remaining is rest. Okay, ಇಲ್ಲಿ ನೀವು ಎಲ್ಲಾ ರೆಫರೆನ್ಸಸ್ಗಿಂತ ಎಬೋ that many references are there, offline references, YouTube, online references, ಎಲ್ಲ ರೆಫರೆನ್ಸಸ್ ಅನ್ನು ನೀವು ನೋಡ್ಬೋದು, ಬಟ್ ಟ್ರಸ್ಟ್ ಆನ್ ದ ರಿಲಯಬಲ್ ಒನ್, ಆರ್ ಫಾಲೋ ದ ರೆಫರ್ ದ ರಿಲಯಬಲ್ ಒನ್ ರಿಸೋರ್ಸಸ್. ಎಲ್ಲದಕ್ಕಿಂತ ಮೊದಲ ಆದ್ಯತೆ ನಿಮ್ದು ಯಾವ್ದಾಗಿರ್ಬೇಕು, NCERT ಟೆಕ್ಸ್ಟ್ ಬುಕ್ ಆಗಿರ್ಬೇಕು. ಅದರಿಂದ ಬಿಯಾಂಡ್ ಆಚೆ ಅಂತೂ ಯಾವ್ದು ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಅಲಾಂಗ್ ವಿತ್ ದಟ್ ಯು ನೀಡ್ ಟು ಮೇಕ್ ಯುವರ್ ಓನ್ ನೋಟ್ಸ್. ಓನ್ ನೋಟ್ಸ್ ಅಂದ ತಕ್ಷಣ, ಓಕೆ, ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್ ಅಟ್ ಮೇಕಿಂಗ್ ದ ಓನ್ ನೋಟ್ಸ್, ಬಟ್ ವೆರಿ ಫ್ಯೂ ಆರ್ ದೇರ್ ಲೈಕ್ ಮೀ ಹೂ ಆರ್ ಲಿಟಲ್ ಲೇಜಿ. ಲೇಜಿ ಅನ್ನೋದಕ್ಕಿಂತ ನಮ್ಗೆ ರೆಡಿಮೇಡ್ ಬೇಕಿರುತ್ತೆ. What am I going to say is that everyone are not able to make up to that kind of notes, but struggle ಮಾಡ್ತಿದೀವಿ, ಕಷ್ಟ ಆಗ್ತಿದೆ ನೋಟ್ಸ್ ಮಾಡ್ಲಿಕ್ಕೆ ಅನ್ನೋರಿಗೆ, what I suggest, follow the NCERT books and solution which I'll give in the description, link I'll give in the description. ಫಾಲೋ ಮಾಡಿ. ಅದರಲ್ಲಿ ತುಂಬಾ ಪ್ರಿಸೈಸ್ಡ್ ದ NCERT ಕಾಂಟೆಂಟ್ ಏನಿದೆ ಅದೇ ತುಂಬಾ ಪ್ರಿಸೈಸ್ಡ್ ಅಂಡ್ ನೀಟ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡಬಲ್ ವೇನಲ್ಲಿ ಇರುತ್ತೆ. ಅಲಾಂಗ್ ಫಾಲೋಡ್ ಬೈ ದ ಇನ್ ಟೆಕ್ಸ್ಟ್ ಅಂಡ್ ಎಕ್ಸರ್ಸೈಸ್ ಕ್ವಶನ್ಸ್ ಇನ್ ಸಾಲ್ವ್ಡ್ ವೇ. ಕ್ಲಿಯರ್? ಅಂಡ್ ಫೋರ್ತ್ ಒನ್, ಸ್ಟ್ರೆಂಥನ್ ದ, ಈಗ ನೋಡಿ, ಬಿಫೋರ್ ಗೋಯಿಂಗ್ ಟು ಫೋರ್ತ್ ಒನ್, ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ obviously we knew basement should also be very strong, right? Weak basement, weak building. Clear? ಸೊ ಈಗ ಕ್ಲಾಸ್ 9 ಇಂದ ಬಂದ ತಕ್ಷಣ 10ಗೆ ಫರ್ಗೆಟ್ ಅಬೌಟ್ 9th, ಫರ್ಗೆಟ್ ಅಬೌಟ್ ರೆಸ್ಟ್ ಎಲ್ಲ ಹೇಳ್ತಿರ್ತೀವಿ. ಹಂಗಂತ ಮರ್ತೋಗ್ಬಿಡೋದು, ಎಲ್ಲ ಕ್ಲಾಸಲ್ಲಿ ಕಲ್ತಿದ್ದು ಮಾಡಿದ್ದು ಎಲ್ಲ ಮರ್ತೋಗ್ಬಿಡೋದಂತಲ್ಲ. ಏನ್ ಮಾಡ್ಬೇಕು, ಈ ಇನಿಷಿಯಲ್ ಡೇಸ್ ಅಲ್ಲಿ, ಕ್ಲಾಸ್ 9 to 10ಗೆ ಬಂದಿರೋ ಇನಿಷಿಯಲ್ ಡೇಸ್ ಅಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನಿಮ್ಗೆ. ಅಂದ್ರೆ ಮುಂದೆ ಸ್ವಲ್ಪ ಯು ವಿಲ್ ಹ್ಯಾವ್ ದ ಬಿಸಿ ಸ್ಕೆಡ್ಯೂಲ್. ಬಿಫೋರ್ ದಟ್ ವಾಟ್ ಫ್ರೀ ಟೈಮ್ ಯು ಆರ್ ಹ್ಯಾವಿಂಗ್ ನೌ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಫಾರ್ ವಾಟ್? ಕ್ಲಾಸ್ 9th ಅಲ್ಲಿರೋ ಸಮ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಸೈನ್ಸ್ ಅಂಡ್ ಮ್ಯಾಥ್ಸ್ ನ ಏನ್ ಮಾಡ್ಬೇಕು, ರಿವೈಸ್ ಮಾಡಿ, ರೀಕಾಲ್ ಮಾಡಿ, ಗ್ಲಾನ್ಸ್ ಮಾಡಿ. ಅದರಿಂದ ದಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಲಾಸ್ 10 ಕಾನ್ಸೆಪ್ಟ್, ಸಚ್ ಆಸ್ 9th ಅಲ್ಲಿ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಲ್ಲಿ cell division, meiosis, mitosis, those concepts will be useful for the how do organisms reproduce in the class 10 chapter, sex determination. ಇಲ್ಲೆಲ್ಲ ನಿಮ್ಗೆ ಈಸಿಲಿ ಅರ್ಥ ಆಗಕ್ಕೆ ಹೆಲ್ಪ್ ಆಗುತ್ತೆ. ಕ್ಲಿಯರ್? ದೆನ್ ಲಾಸ್ಟ್ ಒನ್, ಈ ಇನಿಷಿಯಲ್ ಡೇಸ್ ಅಲ್ಲಿ ವಾಟ್ 9 to 10 ಬಂದಿರೋ ಈ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಫ್ರೀ ಇರ್ತೀರಾ. ಇವಾಗ ಇನ್ಸ್ಟೆಡ್ ಆಫ್ ಸ್ಕ್ರೋಲಿಂಗ್ ಆರ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ದ ಟೈಮ್ ಹಿಯರ್ ಅಂಡ್ ದೇರ್, ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್, which is very important. You are going to impress the evaluator, external evaluator, who is unknown of who you are, right? So in this session I have tried to give you some of the suggestions which will be beneficial for your smoother transition from class 9 to class 10. I hope this will be helpful for you, and do remember to subscribe, share and like for more educational videos. Thank you.